ನಮಸ್ಕಾರ. ಈ ಸೋಷಿಯಾಲಜಿಕಲ್ ಸ್ಕೂಲ್ನ ಮುಂದುವರಿದ ಭಾಗವಾಗಿ ನಾನು 3 ಜ್ಯೂರಿಸ್ಟ್ಗಳ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಅಂದರೆ ನಾನು ಹಿಂದಿನ ವಿಡಿಯೋದಿಂದ ನಿಮಗೆ ಮಾಡಿದಾಗ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಸೋಷಿಯಾಲಜಿಕಲ್ ಸ್ಕೂಲ್. ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯ ದೃಷ್ಟಿಯಿಂದ ಆ ಒಂದು ವಿಚಾರ ಸಾಕು. ಆದರೆ ಆ ಪ್ರತಿಯೊಬ್ಬ ಏನು ಜ್ಯೂರಿಸ್ಟ್ಗಳಿದಾರಲ್ಲ ಅವರ ವಿಚಾರವನ್ನು ಸ್ಪೆಸಿಫಿಕ್ ಆಗಿ ನೀವು ಒಂದ್ಸಲ ತಿಳ್ಕೊಂಡಿದ್ರೆ ನಿಮ್ಮ ಪರೀಕ್ಷೆಗೆ ಬರೆಯುವಂತಹ ಉತ್ತರವನ್ನು ನೀವು ತುಂಬ ಎಫೆಕ್ಟಿವ್ ಆಗಿ ಬರೀಬಹುದು ಅನ್ನುವಂತಹ ಒಂದು ಯೋಚನೆಯನ್ನು ನಾನು ಇಟ್ಕೊಂಡು ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ. ಸೊ ದೇರ್ ಫಾರ್ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ಇಂಪಾರ್ಟೆಂಟ್. ಅಟ್ ಲೀಸ್ಟ್ ಒನ್ಸ್ ಯು ಶುಡ್ go through this or observe this video and the concepts of these 3 jurists. The first jurist is Ehring, second is Ehrlich, and the third is Pound. Especially Pound is for the social engineering, then Ehrlich is for the living law, and the originator of social contract theory. So all these 3 in a specific way they are important. So now let us straight away start the concept. So I have put the photo of Rudolf Ehring. Rudolf Ehring is this person, and he basically started the concept of social law school. He is the father of social law school anta helbodu now. He is the father of social law school, and it started almost at the end of this 18th ಸೆಂಚುರಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 1892. ಸೊ ಆಲ್ಮೋಸ್ಟ್ ಇನ್ ದ ಬಿಗಿನಿಂಗ್ ಆಫ್ ದ 19th century ಆಲ್ ದೀಸ್ ಕಾನ್ಸೆಪ್ಟ್ಸ್ ಹ್ಯಾವ್ ಟ್ರಿಗರ್ಡ್. ಮತ್ತು ನಾ ಬ್ಯಾಕ್ಗ್ರೌಂಡು ಹೇಳಿದ್ದೀನಿ, ಟ್ರಿಗರಿಂಗ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಅನಾಲಿಟಿಕಲ್ ಸ್ಕೂಲ್. ಅನಾಲಿಟಿಕಲ್ ಸ್ಕೂಲ್ ಪೀಪಲ್ ಸ್ಟಾರ್ಟೆಡ್ ಟೆಲಿಂಗ್ ಫ್ರಮ್ ಜಾನ್ ಆಸ್ಟಿನ್, ದೆನ್ ಜೆರ್ಮಿ ಬ್ಯಾಂಥಮ್ ಆ್ಯಂಡ್ ಅದರ್ಸ್, ನೋ, ವಿ ವಿಲ್ ನಾಟ್ ಟಚ್ ಎನಿಥಿಂಗ್ ಅದರ್ ದ್ಯಾನ್ law as it is. And then concept of sovereign command. So all these things were there. So now let us see what he says. Rudolf Ehring is considered a pioneer of sociological approach to law. He strongly opposed abstract, purely conceptual jurisprudence, positive law. He actually opposed the concept of abstract study, purely conceptual jurisprudence of earlier legal thinkers. Ehring believed that law is a means to achieve social purpose. Law is a means to achieve social purpose. ಸಾಮಾಜಿಕ ಉದ್ದೇಶವನ್ನು ನಾವು ಸಾದರಗೊಳಿಸುವ ಸಲುವಾಗಿ ನಮಗೇನಿರಬೇಕು ಅಂತಂದರೆ ಕಾನೂನು ಇರಬೇಕು. Justice, social, economic and political. In our preamble, in our DPSP, social justice, same concept. Actually, he deeply studied the Roman law. After studying the Roman law, he has told that ನಾವು ಕಾನೂನಿನ ಉದ್ದೇಶ ಏನಿರಬೇಕು ನಮಗೆ ಅಂತಂದರೆ, ಕಾನೂನಿನ ಉದ್ದೇಶ ಹೀಗಿರಬೇಕಲ್ಲ, ಅದು ಸಮಾಜದ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆದ್ದರಿಂದ ಸಮಾಜ ಮತ್ತು ಕಾನೂನು ಒಂದೇ. ಸಮಾಜ ಬಿಟ್ಟು ಕಾನೂನು ಇದ್ರೆ ಅದು ಕಾನೂನು ಅಲ್ಲ ಅಂತಕ್ಕಂತಹ ಒಂದು ವ್ಯವಸ್ಥೆಯನ್ನು ಅಥವಾ ಒಂದು ವಿಚಾರಧಾರೆಯನ್ನು ನಮಗೇನು ಮಾಡ್ತಾರೆ, ಎಹರಿಂಗ್ ಅವರು ತೆಗೆದುಕೊಂಡು ಬರ್ತಾರೆ. ಎಹರಿಂಗ್ ಅವರು ಸಾಮಾಜಿಕ ಕಾನೂನು ತತ್ವದ ಪಿತಾಮಹ. ಎಹರಿಂಗ್ ಅನ್ನು ಅಥವಾ ಎಹರಿಂಗ್ ಅವರನ್ನು ಅಂತ ಹೇಳೋಣ, ಅವರನ್ನು ಸಾಮಾಜಿಕ ಕಾನೂನು ತತ್ವದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ. ಅವರು ಹಿಂದಿನ ತಾತ್ವಿಕ ಚಿಂತಕರ ಅವ್ಯವಸ್ಥಿತ ಹಾಗೂ ಖಾಲಿ ತರ್ಕಾಧಾರಿತ ಕಾನೂನು ಸಿದ್ಧಾಂತಗಳನ್ನು ತೀವ್ರವಾಗಿ ವಿರೋಧಿಸಿದರು. ಎಹರಿಂಗ್ ನಂಬಿದ್ದೇನೆಂದರೆ ಕಾನೂನು ಎಂಬುದು ಸಮಾಜಮುಖಿ ಗುರಿಗಳನ್ನು ಸಾಧಿಸುವ ಸಾಧನವಾಗಿರಬೇಕು ಅಂತಕ್ಕಂಥ ಮಾತನ್ನು ಎಹರಿಂಗ್ ಅವರು ಹೇಳ್ತಾರೆ. ಹಿ ಸ್ಟಾರ್ಟ್ಸ್ ಆಲ್ಮೋಸ್ಟ್ ಇನ್ 1818 to 1892 ಈಸ್ ಹೀಸ್ ಎರಾ. ದಟ್ ಈಸ್ ವಾಟ್ ಈಸ್ ಹೀಸ್ ಥಿಂಕಿಂಗ್. ನೋಡಿ, ಲಾ ಈಸ್ ಎ ಮೀನ್ಸ್ ಟು ಸೋಷಿಯಲ್ ಎಂಡ್ಸ್.
ನಿಮ್ಮ ಕಾನೂನು ಹೆಂಗಿರಬೇಕು ಅಂತಂದ್ರೆ ಅದು ಅಲ್ಟಿಮೇಟ್ಲಿ ಸಮಾಜದಲ್ಲಿ ವಿಲೀನ ಆಗಬೇಕು, ಸಮಾಜಕ್ಕೆ ಸಂಬಂಧಪಟ್ಟದ್ದು ಇರಬೇಕು ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಅಕಾರ್ಡಿಂಗ್ ಟು ಹೆರಿಂಗ್, ಲಾ ಈಸ್ ನಾಟ್ ಎನ್ ಎಂಡ್ ಇನ್ ಇಟ್ ಸೆಲ್ಫ್. ಕಾನೂನಲ್ಲೇ ಮುಕ್ತಾಯ ಅಲ್ಲ. ಇನ್ಸ್ಟೆಡ್ ಇಟ್ ಈಸ್ ಎ ಟೂಲ್. ಅದೊಂದು ಉಪಕರಣ ಫಾರ್ ಮೇಂಟೈನಿಂಗ್ ಆರ್ಡರ್, ಪೀಸ್ ಆ್ಯಂಡ್ ಪ್ರೋಗ್ರೆಸ್ ಇನ್ ಸೊಸೈಟಿ. ನೋಡಿ, ಸೊ ಬ್ಯೂಟಿಫುಲಿ ಹಿ ಹ್ಯಾಸ್ ಅನಲೈಸ್ ಕಾನೂನಿನ ಅಲ್ಟಿಮೇಟ್ ಗುರಿ, ಉದ್ದೇಶ, ಧ್ಯೇಯೋದ್ದೇಶ ಏನಾಗಿರಬೇಕು? ಸಾಮಾಜಿಕ ವ್ಯವಸ್ಥೆ ಇರಬೇಕು, ಸಮಾಜದಲ್ಲಿ ಶಾಂತಿ ಇರಬೇಕು, ಸಮಾಜದ ಅಭಿವೃದ್ಧಿ ಆಗಬೇಕು. ಆ ರೀತಿಯಾದಂತಹ ಕಾನೂನು ಇರಬೇಕೆ ಹೊರತು ಕಾನೂನಿಗೋಸ್ಕರ ಕಾನೂನು ಇರಬಾರ್ದು. He emphasized that the purpose of law is to serve the needs of community and not just to protect individual rights, just to protect Adani Ambani rights. No, it should protect everybody's rights in abstraction. ಹೆರಿಂಗ್ನ ದೃಷ್ಟಿಯಲ್ಲಿ ಕಾನೂನು ಎಂಬುದು ಸ್ವತಂತ್ರ ಗುರಿಯಲ್ಲ, ಇದು ಒಂದು ಸಮಾಜದಲ್ಲಿ ಶಿಸ್ತು, ಶಾಂತಿ ಮತ್ತು ಅಭಿವೃದ್ಧಿಯನ್ನು ಸ್ಥಾಪಿಸುವ ಸಾಧನ. ಅವರು ಒತ್ತಾಯಿಸಿದರು. ಏನು ಒತ್ತಾಯಿಸಿದರು? ಅವರು ಒತ್ತಾಯಿಸಿದರು ಕಾನೂನಿನ ಮುಖ್ಯ ಉದ್ದೇಶ ಸಮಾಜದ ಹಿತಕ್ಕಾಗಿ ಸೇವೆ ಮಾಡುವುದು, ಕೇವಲ ಕೆಲವೇ ವ್ಯಕ್ತಿಗಳ ರಕ್ಷಣೆಗೆ ಮಾತ್ರವಲ್ಲ. ಬಹಳಷ್ಟು ಥಿಂಕರ್ಸು ಈ ವಿಚಾರವನ್ನು ಇವತ್ತು ಭಾರತದಲ್ಲಿ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 39B and C says there should be wealth equality, equal distribution of wealth. So that has to happen. That is the concept of this theory. Next, rights are social products. ನೋಡಿ, ಹಕ್ಕುಗಳು ನೀವು ಸರ್ಕಾರ ಕೊಡೋದಲ್ಲ, ಅವು ಸಮಾಜದ ಕೊಡುಗೆಗಳು. Herring rejected the idea that rights are not natural or God given. ನೋಡಿ, Herring rejected the idea that rights are natural or God given. ದೇವ್ರು ಕೊಟ್ಟಂಥದ್ದಾಗಲಿ ಅಥವಾ ತಂತಾನೆ ಬಂದಂಥದ್ದಾಗಲಿ ಅಲ್ಲ, ಅವು ಹಕ್ಕುಗಳಲ್ಲ. ಹಕ್ಕುಗಳೇನು? ಸಮಾಜ ಕೊಟ್ಟಂಥದ್ದು ಹಕ್ಕುಗಳು. He claimed that rights are created by the society. ಸಮಾಜದಲ್ಲಿ ನಾವು ಹಕ್ಕುಗಳನ್ನು ಹುಟ್ಟಿಸಿಕೊಂಡಿದ್ದೀವಿ. and state has to secure the interests necessary for social living. ರಾಜ್ಯದ ಕೆಲಸ ಏನು? ಸಮಾಜ ಏನು ತನ್ನೊಂದು ವ್ಯವಸ್ಥೆ ಮಾಡಿಕೊಂಡು ಕೆಲವೊಂದು ಹಕ್ಕುಗಳನ್ನ ಅದು ಹುಟ್ಟು ಹಾಕಿದೆಯೋ ಅವುಗಳ ರಕ್ಷಣೆಯನ್ನು ಮಾಡುವುದು ರಾಜ್ಯದ ಕೆಲಸ. Thus law evolves with the need of the society. ಕಾನೂನು ಹೇಗಿರಬೇಕು ಅಂತಂದ್ರೆ ಸಮಾಜದ ಅವಶ್ಯಕತೆಗೆ ಲಾ ಇರಬೇಕು, ಕಾನೂನು ಇರಬೇಕು, ತನ್ನಷ್ಟಕ್ಕೆ ತಾನು ಬೇರೆ ಅಲ್ಲ ಅದು ಅಂತಕ್ಕಂಥದ್ದು. ಹಕ್ಕುಗಳು ದೈವಿಕವಾದವು ಅಥವಾ ಸಹಜವಾದವು ಎಂಬ ನಂಬಿಕೆಯನ್ನು ಹೆರಿಂಗ್ ಅವರು ತ್ಯಜಿಸಿದರು. ಅವರ ದೃಷ್ಟಿಯಲ್ಲಿ ಹಕ್ಕುಗಳು ಸಮಾಜ ಮತ್ತು ರಾಜ್ಯದಿಂದ ರಚನೆಯಾದವು. ಸಾಮಾಜಿಕ ಜೀವನಕ್ಕೆ ಅಗತ್ಯವಿರುವ ಹಿತಗಳ ರಕ್ಷಣೆಗೆ. ಈ ಮೂಲಕ ಕಾನೂನು ಸಮಾಜದ ಅಗತ್ಯಗಳಿಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ. ದ ಲಾ ಶುಡ್ ಚೇಂಜ್ ಅಕಾರ್ಡಿಂಗ್ ಟು ದ ನೀಡ್ ಆಫ್ ದ ಸೊಸೈಟಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸ್ಟ್ರಗಲ್ ಫಾರ್ ಲಾ. ಹಿ ಹ್ಯಾಸ್ ರಿಟನ್ ಎ ಬುಕ್. ದಟ್ ಬುಕ್ಸ್ ನೇಮ್ ಈಸ್ ಸ್ಟ್ರಗಲ್ ಫಾರ್ ಲಾ. Der Kampf ums Recht. Maybe it is in Dutch language or German language, I don't know. Herring's famous work, The Struggle for Law, asserts that individuals must fight for their rights, not for personal gain, but to uphold legal order of society. If people fail to assert their rights, the legal system weakens. Nodi, ಎಂಥ ಸಂದೇಶ. ಜನರು ತಮ್ಮ ವೈಯಕ್ತಿಕವಾಗಿ ಹೋರಾಟ ಮಾಡಬೇಕು. ಎದಕ್ಕೆ? ವೈಯಕ್ತಿಕ ಹಕ್ಕುಗಳಿಗಲ್ಲ, ಸಮಾಜದ ಹಕ್ಕುಗಳಿಗೆ ಅವ್ರೇನು ಮಾಡಬೇಕು? ಹೋರಾಟವನ್ನು ಮಾಡಬೇಕು. ಒಂದು ವೇಳೆ ಈ ಹೋರಾಟವನ್ನು ಜನರು ಮಾಡದೆ ಹೋದರೆ ವ್ಯವಸ್ಥೆ ನಶಿಸಿ ಹೋಗ್ಬೋದು. ಹೆರಿಂಗ್ಸ್ ಫೇಮಸ್ ವರ್ಕ್. ದೆನ್ ಹೆರಿಂಗ್ ಬರೆದ ಪ್ರಸಿದ್ಧ ಕೃತಿ, ಅದರಲ್ಲಿ ಏನು ಹೇಳ್ತಾರೆ ಅವರು ಅಂದ್ರೆ ಹೇಳ್ತಾರೆ, ವ್ಯಕ್ತಿಗಳು ತಮ್ಮ ಹಕ್ಕುಗಳಿಗಾಗಿ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಬದಲಾಗಿ ಸಮಾಜದಲ್ಲಿ
ಕಾನೂನು ಶಾಸ್ತ್ರದ ಸ್ಥಿರತೆಗೆ ಪೋಷಣೆ ನೀಡಲು ಹೋರಾಟ ಮಾಡಬೇಕು. ವ್ಯಕ್ತಿಗಳು ಹಕ್ಕುಗಳನ್ನು ಹೋರಾಡದೆ ಬಿಟ್ಟರೆ ಕಾನೂನು ವ್ಯವಸ್ಥೆ ಹಕ್ಕುಗಳಿಗಾಗಿ ಹೋರಾಡುವುದನ್ನು ಬಿಟ್ಟರೆ ಕಾನೂನು ವ್ಯವಸ್ಥೆ ನಶಿಸಿ ಹೋಗುತ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಈ ಪುಸ್ತಕದಲ್ಲಿ ಹೇಳಲಾಗ್ತದೆ. ಸೋಷಿಯಲ್ ಯುಟಿಲಿಟಿ ಆ್ಯಂಡ್ ಪರ್ಪಸ್ಫುಲ್ ಲಾ. ಹರಿಂಗ್ ಬಿಲೀವ್ಡ್ ಇನ್ ಪರ್ಪಸ್ಫುಲ್ ಜುರಿಸ್ಪ್ರುಡೆನ್ಸ್. ನ್ಯಾಯಶಾಸ್ತ್ರ ಹೆಂಗಿರಬೇಕು ಅಂದರೆ ಅದು ಉದ್ದೇಶ ಪೂರ್ಣವಾಗಿರಬೇಕು. ಲಾ ಮಸ್ಟ್ ಆಲ್ವೇಸ್ ಸರ್ವ್ ದ ಸೋಷಿಯಲ್ ಯುಟಿಲಿಟಿ. ಸಾಮಾಜಿಕ ಒಳ್ಳೆಯದನ್ನು, ಸಾಮಾಜಿಕ ಬಳಕೆಯನ್ನು, ಸಾಮಾಜಿಕ ಉಪಯೋಗ ಆಗುವಂಥದ್ದನ್ನು ಏನು ಕಾನೂನು ಅದನ್ನು ಸರ್ವ್ ಮಾಡಬೇಕು. ಆ ರೀತಿ ಅದು ಸೇವೆ ಮಾಡಬೇಕು. ಹಿ ವಾಸ್ ಅಮಂಗ್ ದ ಫಸ್ಟ್ ಟು ಲಿಂಕ್ ಲಾ ವಿತ್ ಸೋಷಿಯಲ್ ವೆಲ್ಫೇರ್. ನೋಡಿ, ದ ಫಸ್ಟ್ ಮ್ಯಾನ್ who has linked law with social welfare. In historical school, law is linked with custom. Here, law is linked with society. In natural law, law is linked with reason. In positive law, law is linked to sovereign. I am trying to differentiate because ಎಲ್ಲದನ್ನು ಸೇರಿಸಿ ಬರೆಯುವಂಥ ಪ್ರಶ್ನೆನೂ ಇರುತ್ತೆ ನಿಮಗೆ. I am trying to differentiate. Natural law is linked with reason. Positive law is linked with sovereign. Then historical law is linked with culture. And in sociological law is linked with society. ನೈಸರ್ಗಿಕ ಶಾಲೆಯಲ್ಲಿ ಕಾನೂನನ್ನು ಹೋಲಿಸಿದರು, ನಮ್ಮ ಯುಕ್ತಿಗೆ ಹೋಲಿಸಿದರು, ಯುಕ್ತಿಯನ್ನು ಸಂಬಂಧ ಮಾಡಿದರು ಕಾನೂನಿಗೆ. ಧನಾತ್ಮಕ ಕಾನೂನಿನ ಶಾಲೆಯಲ್ಲಿ ಏನು ವಿಚಾರವನ್ನು ಮಾಡಿದರು ಅಂತಂದರೆ, ಯಾರು ದೊಡ್ಡವರು ಮಾಡ್ತಾರೋ, ಸಾರ್ವಭೌಮ ಮಾಡ್ತದೋ ಅದಕ್ಕೆ ಕಾನೂನನ್ನು ಲಿಂಕ್ ಮಾಡಿದ್ರು. ಅದು ಮಾಡಿದ ಏನು ಮಾಡ್ತಾರೆ ಅದೇ ಕಾನೂನು, ವೆದರ್ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಂತಕ್ಕಂಥದ್ದು. ಐತಿಹಾಸಿಕ ಶಾಲೆಯಲ್ಲಿ ಏನು ಮಾಡಿದರು, ಸಂಪ್ರದಾಯ ಕಲ್ಚರ್ನ ಕಾನೂನಿಗೆ ಸಂಬಂಧ ಕಟ್ಟಿದರು. ಆದರೆ ಸಾಮಾಜಿಕ ಶಾಲೆಯಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಕಾನೂನನ್ನು ಗಂಟು ಕಟ್ಟಿದ್ರು ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡಬೇಕು. With social welfare, insisting that no law should exist without a practical societal function. ವಾಸ್ತವವಾಗಿ ಸಮಾಜ ಯಾವ ರೀತಿ ನಡ್ಕೊಳ್ತದೆ, ಅದರ ವ್ಯವಸ್ಥೆ ಹೇಗಿರ್ತದೆ, ಅದಕ್ಕೆ ಸಂಬಂಧ ಇಲ್ಲಾರ್ದಂಥ ಕಾನೂನೇ ಅಲ್ಲ ಅಂತಕ್ಕಂಥ ವಿಷಯವನ್ನು ಯಾರು ಇವರು ಹೇಳ್ತಾರೆ, ಎಹರಿಂಗ್ ಅವರು ಹೇಳ್ತಾರೆ. ಉದ್ದೇಶಪೂರ್ಣ ಕಾನೂನು ಶಾಸ್ತ್ರ ಎಂಬ ದೃಷ್ಟಿಕೋನವು ಮುಖ್ಯ. ಕಾನೂನು ಯಾವಾಗಲೂ ಸಾಮಾಜಿಕ ಉಪಯೋಗಕ್ಕಾಗಿ ಇರಬೇಕು. ಅವರು ಮೊದಲನೇ ಚಿಂತಕರಲ್ಲಿ ಎಂದು ಹೇಳಿದ ಮೊದಲನೇ ಚಿಂತಕರಲ್ಲಿ ಒಬ್ಬರು. ಕಾನೂನನ್ನು ಸಾಮಾಜಿಕ ಕಲ್ಯಾಣದೊಂದಿಗೆ ಸಂಪರ್ಕಿಸಿದವರು ಅವರು ಹೇಳಿದರು, ಸಾಮಾಜಿಕ ಕಾರ್ಯವಿಲ್ಲದ ನಿಯಮಕ್ಕೆ ಕಾನೂನಿಗೆ ಅಸ್ತಿತ್ವವಿಲ್ಲ ಅನ್ನೋದನ್ನು ಯಾರು ಎಹರಿಂಗ್ ಅವರು ಹೇಳ್ತಾರೆ. ದೆನ್ ಇನ್ಫ್ಲೂಯೆನ್ಸ್ ಆನ್ ಸೋಷಿಯಾಲಜಿಕಲ್ ಜುರಿಸ್ಪ್ರುಡೆನ್ಸ್. ಎಹರಿಂಗ್ ಲೇಡ್ ಫೌಂಡೇಶನ್. ನೋಡಿ, ಅದಕ್ಕೆ ಪಯಾನಿಯರ್ ಅಂತ ಹೇಳ್ತೀವಿ ನಾವು. ಫೌಂಡೇಶನ್ ಫಾರ್ ಲೇಟರ್ ಥಿಂಕರ್ಸ್ ಲೈಕ್ ಯುಗಾನ್ ಎಹರ್ಲಿಚ್ ಆ್ಯಂಡ್ ರೋಸ್ಕೋ ಪೌಂಡ್. His insistence on function, utility and social purpose deeply influenced the sociological school, which sees law not as a rigid system but as a living, evolving instrument. ನೋಡಿ, ಇದೊಂದು ಲಿವಿಂಗ್ ಅಂದರೆ ಅಸ್ತಿತ್ವದಲ್ಲಿ ಇರುವಂತಹ, ಜೀವವಾಗಿರುವಂತಹ ಮತ್ತು ಕಾಲಕ್ಕೆ ತಕ್ಕಂತೆ ಮಾರ್ಪಾಡುಗೊಳ್ಳುವಂತಹ ಒಂದು ವ್ಯವಸ್ಥೆ ಅನ್ನೋದನ್ನು ಎಹರಿಂಗ್ ಅವರು ಹೇಳ್ತಾರೆ. ದಟ್ ಈಸ್ ವಾಟ್ ಹಿ ಸೇಸ್. ರಾಸ್ಕೋ ಪೌಂಡ್ ಮುಂತಾದ ತತ್ವಜ್ಞರ ಮೇಲೆ ಇವರಿಬ್ಬರ ಮೇಲೆ, ಎಹರ್ಲಿಕ್ ಮತ್ತು ಪೌಂಡ್ ಮೇಲೆ ಇವರ ಪ್ರಭಾವ ಆಗುತ್ತೆ. ಇವರ ಏನು ಈ ಪುಸ್ತಕ ಹೇಳಿದ್ನಲ್ಲ, ಆ ಪುಸ್ತಕದ ಪ್ರಭಾವ ಅವ್ರ ಮೇಲೆ ಆಗುತ್ತೆ. ಸಮರಿ, ಇಫ್ ಐ ವಾಂಟ್ ಟು ಸಮರೈಸ್ ದ ಥಿಂಕಿಂಗ್ ಆಫ್ ದಿಸ್ ಫಿಲಾಸಫರ್ ಎಹರಿಂಗ್ಸ್ ಥಿಂಕಿಂಗ್, ವಿ ಕ್ಯಾನ್ ರೈಟ್ ದೀಸ್ ಥಿಂಗ್ಸ್. ನೋಡಿ, ಕಾನೂನು ಎಂಬುದು ಸಮಾಜಮುಖಿ ಗುರಿಗಳ ಸಾಧನೆಗೆ ಸಾಧನ, ಅದು ಸ್ವತಂತ್ರ ಗುರಿಯಲ್ಲ. ಹಕ್ಕುಗಳು ಸಮಾಜದಿಂದ ರೂಪುಗೊಂಡಿವೆ ಹೊರತು ದೈವಿಕ ಉಡುಗೊರೆಗಳಲ್ಲ. ವ್ಯಕ್ತಿಗಳು ಕಾನೂನು ಕ್ರಮವನ್ನು ಉಳಿಸಿಕೊಳ್ಳಲು ತಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು. ನಿಯಮಕ್ಕೆ
ಸಾಮಾಜಿಕ ಕಾರ್ಯ ಮತ್ತು ಉದ್ದೇಶ ಇರಬೇಕು. ಕಾನೂನಿಗೆ, ನಿಯಮ ಅನ್ನೋದಕ್ಕಿಂತ ನಾವು ಕಾನೂನು ಶಬ್ದವನ್ನು ಯೂಸ್ ಮಾಡೋಣ. ಕಾನೂನಿಗೆ ಈ ಉದ್ದೇಶ ಇರಬೇಕು. ಅವರು ಅಧಿಕೃತ ಕಾನೂನು ಶಾಸ್ತ್ರದಿಂದ ಕಾರ್ಯಾತ್ಮಕ ಶಾಸ್ತ್ರದತ್ತ ಸ್ಥಳಾಂತರಕ್ಕೆ ಪ್ರೇರಣೆ ನೀಡಿದರು. ಓಕೆ. ಅಕೃತಿತ, ಕಾನ್ಸೆಪ್ಚುವಲ್, ಪರಿಕಲ್ಪಿತ. So the same thing is, I can read it in English also. Law is a means to social ends, not an end in itself. Rights are social constructs, not divine gifts. Individuals must fight for rights to preserve legal order. Law must have a social function and purpose. He inspired a shift from conceptual function to jurisprudence. With this now, let us shift to the next concept, Ehrlich. Next person. See, 1862 to 1922, very recent, 19th century personality. Eugen Ehrlich. Ehrlich ಅಂತ ನೆನ್ಪಿಟ್ಕೊಂಡ್ರೆ ಸಾಕು. Ehrlich. And he is the person Ehrlich. What we can say about him? Ehrlich, an Australian scholar, is regarded as founder of living law. ನಾನು ನಿಮ್ಗೆ ಹೇಳಿದ್ನಲ್ವಾ, he has carved out a word called living law. Living law may come for a short note. He criticized traditional notion that law is only what is written in statutes or declared by judges. Nodi, he opposed this. He criticized positive law. He criticized even precedents, what judge says, away law. According to Ehrlich, real law lives in society. ಕಾನೂನು ಎಲ್ಲಿದೆ? ಸಮಾಜದಲ್ಲಿದೆ, ಅಲ್ಲಿ ಬೆಳೀತದೆ, ಅಲ್ಲಿ ಹುಟ್ಕೊಂಡಿದೆ, ಅಲ್ಲಿ ಜೀವಿತವಾಗಿದೆ. ನಾಟ್ ಇನ್ ಬುಕ್ಸ್ ಆರ್ ಕೋರ್ಟ್ಸ್. ನ್ಯಾಯಾಲಯದಲ್ಲಿ ಇಲ್ಲ ಅದು ಕಾನೂನು, ಅಥವಾ ಯಾವುದೇ ಪುಸ್ತಕದಲ್ಲಿಲ್ಲ, ಅದು ಸಮಾಜದ ಒಳಗಡೆ ಬದುಕಿದೆ ಅಂತಕ್ಕಂಥ ಮಾತನ್ನ ಏನು ಮಾಡ್ತಾನೆ ಎಹರ್ಲಿಕ್ ಹೇಳ್ತಾನೆ. ನಾನು ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಈ ಜೀವಂತ ಕಾನೂನು ಸಿದ್ಧಾಂತವನ್ನು ಇವನು ನಮ್ಮ ಮುಂದೆ ಪರಿಚಯಿಸ್ತಾನೆ. ಓಕೆ. ಲಿವಿಂಗ್ ಲಾ. ವಾಟ್ ಈಸ್ ಮೆಂಟ್ ಬೈ ಲಿವಿಂಗ್ ಲಾ? ಎಹರ್ಲಿಕ್ಸ್ ಕೋರ್ ಐಡಿಯಾ ವಾಸ್ ದ್ಯಾಟ್ the center of gravity of the legal development lies not in legislation or judicial decisions, but in society itself. This is called living law, which includes rules, norms actually followed by people in their daily lives, families, business, communities, etc. ಅವನು ಮುಂದುವರೆದು ಹೇಳ್ತಾನೆ, ಎಷ್ಟೋ ವಿಷಯಗಳಿದ್ದಾವೆ, ಯಾರು ಕೋರ್ಟ್ಗೆ ಹೋಗೋದಿಲ್ಲ, ಅದಕ್ಕೆ ಬಗ್ಗೆ ಯಾರು ಕೋರ್ಟ್ಗೆ ಹೋಗೋದಿಲ್ಲ. ಎಲ್ಲ ವಿಷಯದ ಬಗ್ಗೆ ನೀವು ಕೋರ್ಟ್ಗೆ ಹೋಗೋಕ್ಕಾಗುತ್ತಾ? ತಂದೆ ತಾಯಿ ನಿಮ್ಮ ವ್ಯಾಜ್ಯವನ್ನು ಬಗೆಹರಿಸ್ತಾರೆ, ಹಿರಿಯರು ನಿಮ್ಮ ವ್ಯಾಜ್ಯವನ್ನು ಬಗೆಹರಿಸ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ನೀವು ವ್ಯಾಜ್ಯವನ್ನು ಬಗೆಹರಿಸ್ಕೊಂತೀರಿ. ಸೋ ಮೆನಿ ಸಚ್ ಥಿಂಗ್ಸ್ ಆರ್ ದೇರ್. ಫ್ರೆಶ್ ಎಡಿಷನ್ಸ್, ಕಸ್ಟಮ್ಸ್, ಫ್ರೆಂಡ್ಶಿಪ್ಸ್, ಆಲ್ ದೋಸ್ ಥಿಂಗ್ಸ್ ಆರ್ the creations of society. They are real laws ಅಂತಕ್ಕಂಥ ವಿಷಯವನ್ನು ಹೇಳ್ತಾನೆ. ಕಾನೂನು ಅಭಿವೃದ್ಧಿಯ ಕೇಂದ್ರ ಬಿಂದು ಶಾಸನ ಅಥವಾ ನ್ಯಾಯಾಲಯದ ತೀರ್ಮಾನಗಳಲ್ಲಿ ಅಲ್ಲ, ಅದು ಸಮುದಾಯದಲ್ಲೇ ಇದೆ. ಇದನ್ನು ಜೀವಂತ ಕಾನೂನು ಎಂದು ಹೇಳುತ್ತಾರೆ. ಇದು ಕುಟುಂಬ, ವ್ಯಾಪಾರ, ಸಮುದಾಯಗಳಲ್ಲಿ ಜನರು ನಿತ್ಯ ಬದುಕಿನಲ್ಲಿ ಅನುಸರಿಸುವ ನಿಜವಾದ ನಿಯಮಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಿವೆ. ಅಂತಕ್ಕಂಥದ್ದನ್ನು ಹೇಳ್ತಾನೆ. ಫಾರ್ಮಲ್ ಲಾ ವರ್ಸಸ್ ಲಿವಿಂಗ್ ಲಾ. ನೋಡಿ, ಹಿ ಮೇಕ್ಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ಪಾಸಿಟಿವ್ ಲಾ ಆ್ಯಂಡ್ ಲಿವಿಂಗ್ ಲಾ. ಎಹರ್ಲಿಕ್ ಡಿಸ್ಟಿಂಗ್ವಿಶ್ಡ್ ಬಿಟ್ವೀನ್ ಫಾರ್ಮಲ್ ಲಾ, ಸ್ಟೇಟ್ ಎನಾಕ್ಟೆಡ್ ಸ್ಟ್ಯಾಚ್ಯೂಟ್ಸ್, ಹೇಳಿದ್ನಲ್ಲ, ಸ್ಟೇಟ್ ಎನಾಕ್ಟೆಡ್ ಸ್ಟ್ಯಾಚ್ಯೂಟ್ಸ್ ಆರ್ ಪಾಸಿಟಿವ್ ಲಾ ಆರ್ ಕೋರ್ಟ್ ಡಿಸಿಷನ್ಸ್, ಆ್ಯಂಡ್ ಲಿವಿಂಗ್ ಲಾ. ವಾಟ್ ಆರ್ ಲಿವಿಂಗ್ ಲಾ? ಪ್ರಾಕ್ಟೀಸಸ್, customs, social norms. He believed that when there is a conflict, court should align their decision with living expectations of society. ನೋಡಿ, ಕಾನ್ಫ್ಲಿಕ್ಟ್ ಬೆಳೆದಾಗ ಕೋರ್ಟ್ ಏನು ಮಾಡಬೇಕು? ಅದನ್ನು ಸಮಾಜದ ಅವತ್ತಿನ ಅವಶ್ಯಕತೆಗೆ ಸಂಬಂಧಪಟ್ಟಂತೆ
ನಿರ್ಣಯವನ್ನು ಕೊಡಬೇಕೆ ಹೊರತು ಪಾಸಿಟಿವ್ ಲಾ ಪ್ರಕಾರ ನಿರ್ಣಯ ಕೊಡಬಾರ್ದು. IPC 497 ಪ್ರಕಾರ ಜೋಸೆಫ್ ಶೈನ್ ಕೇಸಲ್ಲಿ ನಿರ್ಣಯ ಕೊಡಲಿಲ್ಲ. ವಾಟ್ ವಾಸ್ ಜೋಸೆಫ್ ಶೈನ್? ಅಡಲ್ಟ್ರಿ ವಾಸ್ ರೆಡ್ ಡೌನ್. ಅಡಲ್ಟ್ರಿ ಸರಿಯಾಗಿಲ್ಲ, ಅಡಲ್ಟ್ರಿ ಕಾನೂನು ಸರಿಯಾಗಿಲ್ಲ. ದಟ್ ಈಸ್ ಕಾನ್ಸೆಪ್ಟ್. ಸೇಮ್ ಕಾನ್ಸೆಪ್ಟ್ he has used. Justice Chandrachud told, yes, divorce cases run for 20 years, 30 years, 40 years. The youthness of a woman or the men might have gone. Therefore, we can't stop the natural instinct, sexual instinct of human being. ಅನ್ನೋದನ್ನು ಹೇಳ್ತಾರೆ. that is the need of the society ಅಂತಕ್ಕಂಥದ್ದನ್ನು they have created. So this concept is used there ಅಂತ ಹೇಳ್ಬೋದು. ಅಧಿಕೃತ ಕಾನೂನು, ನ್ಯಾಯಮೂರ್ತಿಗಳ ತೀರ್ಮಾನಗಳು ಮತ್ತು ಜೀವಂತ ಕಾನೂನುಗಳ ನಡುವಿನ ತಾರತಮ್ಯವನ್ನು ಒತ್ತಿ ಹೇಳಿದೆನು. ಕಾನೂನು ನಿಜವಾದ ಸಾಮಾಜಿಕ ತಾತ್ವಿಕತೆ ನಡುವೆ ವೈರುಧ್ಯ ಬಂದಾಗ ನ್ಯಾಯಾಲಯಗಳು ಸಮಾಜದ ಅಣತಿಯಂತೆ ನ್ಯಾಯವನ್ನು ಒದಗಿಸಬೇಕು. ಸಮಾಜದ ಅವಶ್ಯಕತೆಯಂತೆ ನ್ಯಾಯವನ್ನು ಒದಗಿಸಬೇಕು. ಕೋಡಲ್ಲಿದ್ದಂಥದ್ದಲ್ಲ. ಉದಾಹರಣೆಗೆ ನಾವು ADM ಜಬಲ್ಪುರ ತಗೊಳ್ಬೋದು. ADM ಜಬಲ್ಪುರದಲ್ಲಿ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ ವಾಸ್ ನಾಟ್ ಫಾಲೋಡ್. ದೇ ಫಾಲೋಡ್ ದ ಕೋಡ್ ಬುಕ್. ದಟ್ ವಾಸ್ ರಾಂಗ್. ಇಟ್ ವಾಸ್ ಕರೆಕ್ಟೆಡ್ ಅಲ್ಟಿಮೇಟ್ಲಿ ಇನ್ EP ರಾಯಪ್ಪ ಆ್ಯಂಡ್ ಮಣೇಕಾ ಗಾಂಧಿ ಅನ್ನೋದನ್ನು ನಾವು ಮರಿಬಾರ್ದು. ರೋಲ್ ಆಫ್ ಸೊಸೈಟಿ ಇನ್ ಲಾ ನೋಡಿ. ಹಾಗಿದ್ರೆ ಸಮಾಜದ ಒಂದು ಏನು ಭಾಗ್ಯದಾರಿ ಏನು, ಅವರ ಒಂದು ಜವಾಬ್ದಾರಿ ಏನು? ಅಕಾರ್ಡಿಂಗ್ ಟು ಎಹರ್ಲಿಕ್, ಸೊಸೈಟಿ ಇಸ್ ದ ಟ್ರೂ ಸೋರ್ಸ್ ಆಫ್ ಲಾ. Law emerges from social relationship, not just from political authorities. Hence, sociological study of law must involve observing how people behave and resolve disputes in real life. Outside the courtroom. See, ನಾನೇನು ಈಗ ಹೇಳ್ತಾ ಇದ್ದೆ, the same thing is here. Outside the courtroom, 99% of disputes are resolved. That is because of sociological concept of law ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ ನಾನು. I don't want to repeat. I will proceed. Importance of social institutions. Ehrlich gave social importance to social institutions such as, ನೋಡಿ, these are very important things. Family, guilds, local communities, business networks, organizations, societies, all these things are product of society. These, according to him, were the real laboratories of legal norms, where rules are created and obeyed long before reach of the statute book. ಈ ಕಾನೂನಿನ ಪುಸ್ತಕ ಬರೋದಕ್ಕಿಂತ ಮೊದಲು ಅಥವಾ ಸಾವರಿನ್ ಬರೆದಂತಹ ಕಾನೂನು ಬರುವುದಕ್ಕಿಂತ ಮೊದಲು all these things were there. That is the responsibility of the social institutions. ಸಾಮಾಜಿಕ ಸಂಸ್ಥೆಗಳು ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಏನು ಮಾಡಿಕೊಂಡಿದ್ದಾವೆ, ಅದು ನಿಜವಾದ ಕಾನೂನು. ಆ ಕಾನೂನಿಗೆ ತಕ್ಕಂತೆ ನ್ಯಾಯಿಕ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್ ವರ್ಕ್ ಮಾಡಬೇಕು ಅಂತ. ದ ಜುಡಿಷಿಯಲ್ ಸಿಸ್ಟಮ್, ದ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಿಕ ವ್ಯವಸ್ಥೆ. ಈ ನ್ಯಾಯಿಕ ವ್ಯವಸ್ಥೆ ಏನಿದೆ, ಇದು ಈ ಸಾಮಾಜಿಕ ಸಂಸ್ಥೆಗೆ ಅನುಗುಣವಾಗಿ ವರ್ತಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ವಿಚಾರ ಹೇಳುತ್ತೆ. ಕ್ರಿಟಿಕ್ಸ್ ಆಫ್ ಲೀಗಲ್ ಪಾಸಿಟಿವಿಸಮ್. ದಿಸ್ ಈಸ್ ಎ ಕ್ರಿಟಿಸಿಸಮ್ ಅಬೌಟ್ ಎಹರ್ಲಿಕ್. About Ehrlich, there is a criticism. Ehrlich criticized legal choice. Oh, sorry, it is a criticism of Ehrlich, not against Ehrlich. He criticized positive law naturally. Criticized legal positivists for focusing only on laws written by legislatures or interpreted by judges. ಜಡ್ಜು ಮತ್ತು ಲೆಜಿಸ್ಲೇಟರ್ ಇವ್ರು ಮಾಡೋದಷ್ಟೇ ಕಾನೂನಲ್ಲ. He was dead against that. He argued that ignoring real law practiced by people, ನೀವೇನಾದರೂ ಸಮಾಜ ಒಂದು ವ್ಯವಸ್ಥೆಯಲ್ಲಿ ತಾನು ಏನು ಪಾಲನೆ ಮಾಡ್ತದೆ ಅದನ್ನು ನೀವು ಮರೆತರೆ
No, you are doing a mistake. Leads to injustice because the written law may not reflect society values. Written law may not reflect society values. ಅಂತಕ್ಕಂಥದ್ದನ್ನು ಇಲ್ಲಿ ಯಾರು ಎಹರ್ಲಿಕ್ ಅವರು ಹೇಳ್ತಾರೆ. ಎಸ್, ಇನ್ಫ್ಲೂಯೆನ್ಸ್ ಆ್ಯಂಡ್ ಲಿಗಸಿ. ಎಹರ್ಲಿಕ್ ವರ್ಕ್ laid foundation for modern legal sociology. Modern legal sociology. His theory deeply influenced Roscoe Pound. Nodi. Again, the third person which I am going to discuss, especially in the idea that law must adapt to social conditions. Today, customary law, community justice systems, and informal dispute resolution trace their relevance back to Ehrlich. Back to Ehrlich. ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸಮಾಜಶಾಸ್ತ್ರಕ್ಕೆ ಬುನಾದಿಯಾಗಿದ್ದು ಅವರ ತತ್ವಗಳು ವಿಶೇಷವಾಗಿ ರಾಸ್ಕೋ ಪೌಂಡ್ ಅವರ ಮೇಲೆ ಪರಿಣಾಮ ಬೀರಿದವು. ಎಹರ್ಲಿಕ್ ಅವರ ತತ್ವ ವಿಶೇಷವಾಗಿ ಕಾನೂನು ಸಮಾಜದ ಅವಶ್ಯಕತೆಗಳಿಗೆ ಹೊಂದಿಕೊಳ್ಳಬೇಕು ಎಂಬ ಆಲೋಚನೆಯ ಮೂಲಕ ಇಂದಿನ ಸಂಪ್ರದಾಯ, ನಿಬಂಧನೆಗಳು, ಸಮುದಾಯ ನ್ಯಾಯತಂತ್ರಗಳು ಹಾಗೂ ಅನೌಪಚಾರಿಕ ವಿವಾದ ಪರಿಹಾರ ವ್ಯವಸ್ಥೆಗಳು ಎಹರ್ಲಿಕ್ನ ಸಿದ್ಧಾಂತಗಳ ಪ್ರಭಾವವನ್ನು ತೋರಿಸುತ್ತವೆ. ಸೊ ದೀಸ್ ಆರ್ ಹೀಸ್ concepts. Law exists in society, not just in books. Living law is more relevant than codified law. Real legal norms arise in daily practices, not from legislation. Social institutions are sources of law. Courts must adopt decisions according to societal requirement, social ರಿಕ್ವೈರ್ಮೆಂಟ್. ಕಾನೂನು ಎಂಬುದು ಪುಸ್ತಕಗಳಲ್ಲಿ ಮಾತ್ರವಲ್ಲ, ಅದು ಸಮಾಜದಲ್ಲಿಯೇ ಇದೆ. ಜೀವಂತ ಕಾನೂನು ಎಂಬುದು ಬರಹರಹಿತ ಕಾನೂನಿಗಿಂತ ಹೆಚ್ಚು ಪ್ರಸ್ತುತವಾಗಿದೆ. ಬರಹಿತ, ಬರೆದಿರುವ ಕಾನೂನಿಗಿಂತ ಹೆಚ್ಚು ಪ್ರಸ್ತುತವಾಗಿದೆ. ನಿಜವಾದ ಕಾನೂನು ನಿಯಮಗಳು ದೈನಂದಿನ ಜೀವನದ ಆಚರಣೆಗಳಿಂದ ರೂಪುಗೊಳ್ಳುತ್ತವೆ. ಸಾಮಾಜಿಕ ಸಂಸ್ಥೆಗಳೇ ಕಾನೂನಿನ ಮೂಲಗಳು. ನ್ಯಾಯಾಲಯಗಳು ತೀರ್ಮಾನಗಳನ್ನು ಕಾನೂನಿನ ವಾಸ್ತವಕ್ಕೆ ಹೊಂದಿಸಬೇಕು. ದಟ್ಸ್ ಆಲ್ ಅಬೌಟ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಈಸ್ ಅಬೌಟ್ ಎಹರ್ಲಿಕ್. Ehrlich, and the last man is Roscoe Pound. He is Roscoe Pound. He is a dean of a law college. He was a dean of a law college, a great social thinker. Roscoe Pound is in 1964 was an American jurist, legal scholar, and dean of Harvard School. Whenever Harvard School ನನಗೆ ನೆನಪು ಬಂದಾಗೆಲ್ಲ ನಮ್ಮ ಮೈಕಲ್ ಸ್ಯಾಂಡಲ್ ಬಗ್ಗೆ ಹೇಳ್ತೀನಿ. ಅವ್ರ ವಿಡಿಯೋಗಳಿದ್ದಾವೆ, 1-2 ವಿಡಿಯೋ ಟ್ರೈ ಮಾಡಿ ನೀವು ನೋಡಿ. ವಾಟ್ ಮನಿ ಕಾಂಟ್ ಬೈ ಅಂತಕ್ಕಂಥ ಇನ್ಫ್ಲೂಯೆನ್ಷಿಯಲ್ ವಿಡಿಯೋ ಇದೆ, ಭಾಳ ಚೆನ್ನಾಗಿದೆ. 1 ಸಲ 2 ಸಲ ನೋಡಿ. ಯು ಹ್ಯಾವ್ ಟು ಫ್ಯಾಸಿನೇಟ್ ಟು ಇಂಗ್ಲೀಷ್. ಜ್ಞಾನ ಬೆಳಿಬೇಕು ಅಂತಂದ್ರೆ ನಾವು ಇಂಗ್ಲೀಷ್ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ನಾನು ನಿಮ್ಮ ಕನ್ನಡದಲ್ಲಿ ಇದನ್ನೆಲ್ಲ ಮಾಡ್ತಾ ಇರೋದು ಫಸ್ಟ್ ನೀವು ಲಾಯರ್ ಆಗಲಿ ಅಂತ. Otherwise, I am also hesitant. What is important is at least learning English to understand what is written in the book. Then only your knowledge increases. Best known concept of law is a social engineering tool. Law is a ಕಾನೂನನ್ನು ನೀವು ಹೆಂಗೆ ಉಪಯೋಗ ಮಾಡ್ಬೇಕಂದ್ರೆ it is a screwdriver. The law is a screwdriver. That screwdriver should be used to engineer the society. ಸೊಸೈಟಿನ ಕಟ್ಟುವಲ್ಲಿ, ಸಮಾಜವನ್ನು ಕಟ್ಟುವ ಸಾಧನವಾಗಿ ಕಾನೂನನ್ನು ಯೂಸ್ ಮಾಡಬೇಕು. ಸಮಾಜ ಕಟ್ಟುವ ಸಾಧನ ಏನು? ಕಾನೂನು ಏನಾಗಿರ್ಬೇಕು? ಸಮಾಜವನ್ನು ಕಟ್ಟುವ ಒಂದು ಸಾಧನವಾಗಿರಬೇಕು ಅಂತಕ್ಕಂಥದ್ದನ್ನು ರೋಸ್ಕೋ ಪೌಂಡ್ ಹೇಳ್ತಾನೆ. ರೋಸ್ಕೋ ಪೌಂಡ್ ಅಮೆರಿಕದ ತಜ್ಞರು, ಕಾನೂನು ಪಂಡಿತರು ಮತ್ತು ಹಾರ್ವರ್ಡ್ ಕಾನೂನು ಶಾಲೆಯ ಡೀನ್ ಆಗಿದ್ದರು. ಸಾಮಾಜಿಕ ಇಂಜಿನಿಯರಿಂಗ್ ಆಗಿ ಕಾನೂನು ಎಂಬ ಪರಿಕಲ್ಪನೆಗಾಗಿ ಪ್ರಸಿದ್ಧರಾಗಿದ್ದರು. ಸಾಮಾಜಿಕ ಕಾನೂನು ಶಾಸ್ತ್ರ ಪಾಠಶಾಲೆಯು ಅಮೆರಿಕದಲ್ಲಿ ಸ್ಥಾಪಿತವಾಗಲು ಇವರೇ ಕಾರಣ. ಲಾ ಎಸ್ ಸೋಷಿಯಲ್ ಇಂಜಿನಿಯರಿಂಗ್, ಇದು ಶಾರ್ಟ್ ನೋಟಿಗೆ ಬಂದಂಥ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಇಟ್ ಹ್ಯಾಸ್ ಕಮ್ ಆಸ್ ಅ
Short note question 2-3 times I have seen in the question paper. Pound viewed law as a tool for social engineering. It should be used to build, maintain a well-ordered society. ಅದನ್ನೇ ಹೇಳಿದೆ ನಾನು. It should be used to build well-ordered society. ತುಂಬ ಚೆನ್ನಾಗಿರುವಂತಹ ನಾಗರಿಕ ಸಮಾಜವನ್ನು ಕಟ್ಟುವ ಒಂದು ಸ್ಕ್ರೂ ಡ್ರೈವರ್ ಏನಾಗಿರಬೇಕು? ಕಾನೂನಾಗಿರಬೇಕು. ಲಾ ಲೈಕ್ ಇಂಜಿನಿಯರಿಂಗ್ ಶುಡ್ ಬ್ಯಾಲೆನ್ಸ್ ಡಿಫರೆಂಟ್ ಸೊಸೈಟಲ್ ಇಂಟ್ರೆಸ್ಟ್. ನೋಡಿ, ಡಿಫರೆಂಟ್ societal interests. Unfortunately, Manipur issue we are not able to solve. It is a societal issue, conflict between two communities, individual, public and social. ನೋಡಿ, ಈ ಮೂರು ಅಂಶಗಳಿದಾವಲ್ಲ, ಇವುಗಳನ್ನು ಸಮನ್ವಯಕ್ಕೆ ತರಬೇಕು ನಾವು. ದೇರ್ ಈಸ್ ಎ ಇಂಡಿವಿಜುವಲ್ ಇಂಟ್ರೆಸ್ಟ್, ದೇರ್ ಈಸ್ ಎ ಕಮ್ಯುನಿಟಿ ಇಂಟ್ರೆಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್ ಆ್ಯಂಡ್ ದೇರ್ ಈಸ್ ಎ ಕಮ್ಯುನಿಟಿ ಇಂಟ್ರೆಸ್ಟ್. ಇವೆಲ್ಲವನ್ನೂ ನಾವು ಏನು ಮಾಡಬೇಕು? ಸಮನ್ವಯಗೊಳಿಸಬೇಕು. ದೇ ಶುಡ್ ಬಿ ಇನ್ ಹಾರ್ಮೋನಿ. ದೇ ಶುಡ್ ಬಿ ಇನ್ ಹಾರ್ಮೋನಿ. ದಟ್ ಈಸ್ ವಾಟ್ ಪೌಂಡ್ ಹ್ಯಾಸ್ ಟೋಲ್ಡ್, ರೋಸ್ಕೋ ಪೌಂಡ್. ಪೌಂಡ್ ಅವರ ದೃಷ್ಟಿಯಲ್ಲಿ ಕಾನೂನು ಎಂಬುದು ಸಾಮಾಜಿಕ ಅಭಿಯಂತ್ರಣದ ಸಾಧನ. ಇದನ್ನು ಬಳಸುವುದು ಕ್ರಮಬದ್ಧ ಸಮಾಜವನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು. ಅಭಿಯಂತ್ರಣದಂತೆ ಕಾನೂನು ವೈಯಕ್ತಿಕ, ಸಾರ್ವಜನಿಕ ಮತ್ತು ಸಾಮಾಜಿಕ ಹಿತಗಳನ್ನು ಸಮತೋಲನಗೊಳಿಸಿ ಶಾಂತಿ ಸೃಷ್ಟಿಸಬೇಕು. ಸಮತೋಲನಗೊಳಿಸಿ ಶಾಂತಿ ಸೃಷ್ಟಿಸಬೇಕು. ಶಾಂತಿಯ ತೋಟವನ್ನು ಕಟ್ಟಬೇಕು ನಾವು. ಸಮಾಜಗಳಲ್ಲಿ ಶಾಂತಿಯ ತೋಟವನ್ನು ಕಟ್ಟುವಂತಹ ಕೆಲಸ ಆಗಬೇಕು ಅಂತಂದರೆ ನಿಮ್ಮ ಕಾನೂನು, ನಿಮ್ಮ ಸರ್ಕಾರದ ಧ್ಯೇಯೋದ್ದೇಶಗಳು ಎಲ್ಲ ಹೇಗಿರ್ಬೇಕು ಅಂದರೆ, ಶಾಸಕರಾಗಲಿ ನ್ಯಾಯಮೂರ್ತಿಗಳಾಗಲಿ, ನೀವು ಈ ಸಮಾಜದಲ್ಲಿ ಸಂತೋಷದ ತೋಟವನ್ನು ಕಟ್ಟುವಂತೆ ಅದು ನೆರವಾಗಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಕ್ಲಾಸಿಫಿಕೇಶನ್ ಆಫ್ ಇಂಟ್ರೆಸ್ಟ್. ಏನೇನು ಇಂಟ್ರೆಸ್ಟ್ ಇರ್ತವೆ ನೋಡಿ. ಹಿ ಹ್ಯಾಸ್ ದ ಅನಲೈಸ್ಡ್ ಇಂಪೆರಿಕಲ್ ರಿಸರ್ಚ್ he has done. What he has done? Pound classified interest into 3 categories. He has classified interest into 3 categories. Individual interest. ಏನೇನು ಇಂಡಿವಿಜುವಲ್ ಇಂಟ್ರೆಸ್ಟು? ಲೈಫ್, ಪ್ರಾಪರ್ಟಿ, ಫ್ರೀಡಮ್. ಜಾನ್ ಲೋಕ್. ಇವೆಲ್ಲ ಸ್ವಂತದ ಇಂಟ್ರೆಸ್ಟು. ಜೀವ ಇರಬೇಕು. ಜೀವ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಜೀವ ಇರಬೇಕು ಅಂತಂದರೆ ಬದುಕಲಿಕ್ಕೆ ಏನಾದ್ರು ಬೇಕು. ಅದಕ್ಕೆ ನಿಮ್ಮ ಹತ್ರ ಆಸ್ತಿ ಬೇಕು ಮತ್ತು ನಿಮಗೆ ಮಾತಾಡುವಂಥ ಸ್ವಾತಂತ್ರ್ಯ ಇರಬೇಕು. ನಾನು ನಿಮ್ಮ ಎದುರುಗಡೆ ಇವತ್ತು ನನ್ನ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಐ ಹ್ಯಾವ್ ಗಾಟ್ ಫ್ರೀಡಮ್ ಆಫ್ ಸ್ಪೀಚ್, ಐ ಹ್ಯಾವ್ ಗಾಟ್ ಲೈಫ್, ಐ ಹ್ಯಾವ್ ಗಾಟ್ ಪ್ರಾಪರ್ಟಿ. ಎಸ್, ಇದು ವೈಯಕ್ತಿಕ ಆಸಕ್ತಿ ಅಥವಾ ವೈಯಕ್ತಿಕ ಹಿತ. ಪಬ್ಲಿಕ್ ಇಂಟ್ರೆಸ್ಟ್. ವಾಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್? ಸಾರ್ವಜನಿಕವಾಗಿ ಶಾಂತಿ ಇರಬೇಕು. ಆರೋಗ್ಯ ಇರಬೇಕು, ಸೇಫ್ಟಿ ಇರಬೇಕು, ಸುರಕ್ಷತೆ ಇರಬೇಕು, ಆರೋಗ್ಯ ಇರಬೇಕು. ದಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್. ವಾಟ್ ಈಸ್ ಸೋಷಿಯಲ್ ಇಂಟ್ರೆಸ್ಟ್? ಸಾಮಾಜಿಕ ಇಂಟ್ರೆಸ್ಟ್. ನೋಡಿ, ಸೋಷಿಯಲ್ ಇಂಟ್ರೆಸ್ಟ್ ಈಸ್ ಇನ್ಸ್ಟಿಟ್ಯೂಷನ್ಸ್, ಮೊರಾಲಿಟಿ, ಸ್ಟೇಟ್ ಫಂಕ್ಷನಿಂಗ್. ವಾಟ್ ಆರ್ ಇನ್ಸ್ಟಿಟ್ಯೂಷನ್ಸ್? ಮ್ಯಾರೇಜ್ ಈಸ್ ಎ ಇನ್ಸ್ಟಿಟ್ಯೂಷನ್. Then there must be societies, there must be unions, there must be trusts, there must be temples, there must be religious groups. Those are all institutions, social institutions. ಈ 3 ಭಾಗಗಳನ್ನು ಮಾಡ್ತಾರೆ ರೋಸ್ಕೋ ಪೌಂಡ್ ಅವರು. ಈ 3 ಭಾಗಗಳನ್ನ ಮಾಡ್ತಾರೆ. ದ ಗೋಲ್ ಆಫ್ ಲಾ. ವಾಟ್ ಈಸ್ ದ ಗೋಲ್ ಆಫ್ ಲಾ? ಟು ರೀಕನ್ಸೈಲ್ ದೀಸ್ ಕಾನ್ಫ್ಲಿಕ್ಟಿಂಗ್ ಇಂಟ್ರೆಸ್ಟ್ pragmatically. Hijab was an issue 2 years back. The High Court of Karnataka resolved the issue pragmatically. The 3-member bench of a Karnataka High Court resolved the issue. So, this is what is the concept of social engineering. Pound ಹಿತಗಳನ್ನು 3 ವರ್ಗಗಳಾಗಿ ವಿಂಗಡಿಸಿದನು. ವೈಯಕ್ತಿಕ ಹಿತಗಳು, ಸಾರ್ವಜನಿಕ ಹಿತಗಳು, ಸಾಮಾಜಿಕ ಹಿತಗಳು. ಜೀವನ, ಆಸ್ತಿ, ಸ್ವಾತಂತ್ರ್ಯ ವೈಯಕ್ತಿಕ. ಆರೋಗ್ಯ, ಭದ್ರತೆ, ಶಾಂತಿ ಸಾರ್ವಜನಿಕ. ಸಾಮಾಜಿಕ ಸಂಸ್ಥೆಗಳು, ನೈತಿಕತೆ, ರಾಜ್ಯದ ಕಾರ್ಯನಿರ್ವಹಣೆ, ಕಾನೂನಿನ ಗುರಿ, ಇವೆಲ್ಲ ಎಲ್ಲವುಗಳು ಹೇಗಿರ್ಬೇಕಂದ್ರೆ ಸಮನ್ವಯತೆಯನ್ನು ತರುವ ಹಾಗಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಫಂಕ್ಷನಲ್ ಅಪ್ರೋಚ್ ಆಫ್ ಲಾ. ಕಾನೂನು ಹೆಂಗಿರಬೇಕು? ಪೌಂಡ್ ಅಡ್ವೊಕೇಟೆಡ್ ಫಾರ್ ಎ ಫಂಕ್ಷನಲ್ ಅಪ್ರೋಚ್ ರಾದರ್ than a theoretical approach. He believed that law should be studied in action, in the context how it works in courts, society, administration, and not just
ಟೆಕ್ಸ್ಟ್ ಬುಕ್ ಆರ್ ಕೋರ್ಸ್. ಕಾನೂನು ಹೆಂಗಿರಬೇಕು ಅಂದರೆ ಇದಕ್ಕೆ ಈ ಜೂರಿಸ್ಪ್ರುಡೆನ್ಸ್ ಪುಸ್ತಕದಲ್ಲಿ ಚರ್ಚೆ ಆಗಿದೆ. ಎಸ್ಪೆಷಲಿ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಆಫ್ Bodenhammer and somewhere in between in the other book I have read. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಕೋರ್ಟ್ ಮುಂದೆ ಕೇಸ್ ಹೋಗುತ್ತೆ, ಮರ್ಡರ್ ಆಗಿರುತ್ತೆ, ಅಕಸ್ಮಾತ್ ಜಡ್ಜ್ಗೆ ನಿಜವಾಗಿಯೂ ಗೊತ್ತಿರುತ್ತೆ ಮರ್ಡರ್ ಇದು ಅಂಥೇಳಿ. ಆಮೇಲೆ ಸಮಸ್ಯೆ ಏನಾಗುತ್ತೆ ಅಂತಂದರೆ ಅವನ ಮುಂದೆ ಬಂದಂತಹ ಸಾಕ್ಷಿಗಳೆಲ್ಲ ಹಾಸ್ಟೈಲ್ ಆಗ್ತವೆ. ಇಲ್ಲ ಸರ್ ಅವನು ಮರ್ಡರ್ ಮಾಡಿಲ್ಲ ಅಂತೇಳಿ ಸಾಕ್ಷಿಗಳನ್ನ ಹೇಳ್ತಾರೆ. ನೋಡಿ ಎಂಥ ವಿಪರ್ಯಾಸ. McNaughton rule. Judge is compelled to write a judgment against his own will. In criminal law, that is the practice. They can't help. They can't help. Such situation will come. Hagagbardu ant heltare. Found advocated for functional approach rather than theoretical one. What is theoretical? Yes, what is the evidence is there? On that I am giving judgment. But really judge also is knowing. Somewhere with other sources he knows the witness is hostile ಅಂತ. ಏನು ಮಾಡ್ತಾರೆ ಅವಾಗ? ಬಟ್ ಹಾಗಾಗಬಾರ್ದು ಅನ್ನೋದು ಇದು. He believed that law should be studied in action in the context of how it works in courts, society, administration, not just in textbooks or courts. ಅಂತಕ್ಕಂಥದ್ದನ್ನು ಯಾರು ಹೇಳ್ತಾರೆ? ಪೌಂಡ್ ಹೇಳ್ತಾರೆ. ಪೌಂಡ್ನ ಕಾನೂನಿನ ತತ್ವ, ಪೌಂಡ್ ಕಾನೂನಿಗೆ ತಾತ್ವಿಕವಲ್ಲ ಕಾರ್ಯಾತ್ಮಕ ನಿಲುವು ಬೇಕೆಂದು ಒತ್ತಾಯಿಸಿದನು. ಕಾನೂನನ್ನು ಕೇವಲ ಪುಸ್ತಕಗಳಲ್ಲಿ ಅಥವಾ ಶಾಸನಗಳಲ್ಲಿ ಅಧ್ಯಯನ ಮಾಡುವ ಬದಲು ಅದು ನ್ಯಾಯಾಲಯಗಳಲ್ಲಿ, ಸಮಾಜದಲ್ಲಿ ಮತ್ತು ಆಡಳಿತದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಮೂಲಕ ಅಧ್ಯಯನ ಮಾಡಬೇಕು. ಯು ಶುಡ್ ಜೂರಿಸ್ಪ್ರುಡೆನ್ಸ್ ಯು ಶುಡ್ ಸ್ಟಡಿ. ಈ ರೀತಿ ಹಾಸ್ಟೈಲ್ ವಿಟ್ನೆಸ್ ಬಂದರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು, ದ್ಯಾಟ್ ಈಸ್ ದ ಜಾಬ್ ಆಫ್ ಸೋಷಿಯಾಲಜಿಕಲ್ ಸ್ಟಡಿ. ಆ್ಯಂಡ್ ದೆನ್ criticism about them. Pound criticized mechanical jurisprudence, same thing, positive law, where judges apply laws rigidly without considering social consequences. ನೋಡಿ, ಜಡ್ಜಸ್ ಒಂದು ಕೇಸು ನೀವು IPC 377 ಮೇಲೆ ಹಿಂದೊಂದು ಜಡ್ಜ್ಮೆಂಟ್ ಬಂತು, ನಾಜ್ ಫೌಂಡೇಶನ್ ಜಡ್ಜ್ಮೆಂಟು. ಜಡ್ಜ್ ರಿಟೈರ್ ಆದಮೇಲೆ ಸತ್ಯವನ್ನು ಹೇಳಿದರು. ಜಡ್ಜು ಮೊದಲು ಏನು ಹೇಳಿದ್ರು ಅಂದರೆ he said 377 is constitutional ಅಂತ. ಬಟ್ ಅಲ್ಟಿಮೇಟ್ಲಿ ಇನ್ ನವತೇಜ್ ಸಿಂಗ್ ಜೋಹರ್ ಇಟ್ ವಾಸ್ ಡಿಕ್ಲೇರ್ಡ್ ಅನ್ಕಾನ್ಸ್ಟಿಟ್ಯೂಷನಲ್. ನೆನ್ಪಿಟ್ಕೊಳ್ಳಿ. So, Navtej Singh Johar is a sociological school, and the previous judgment of Naj Foundation, when they failed in the first instance, it was analytical school, we can say so, considering legal consequences. He insisted that judicial decisions must be guided by social needs, not just legal formalism. Same thing, what we have discussed earlier. I think same concept is here. Law must serve society. ನೋಡಿ, ಕಾನೂನಿನ ಉದ್ದೇಶ ಸಮಾಜದ ಅಗತ್ಯಗಳನ್ನು ಪೂರೈಸುವುದು, ಸಮಾಜದ ಅಗತ್ಯಗಳನ್ನು ಕಡಿಮೆ ಸಂಘರ್ಷದೊಂದಿಗೆ ಪೂರೈಸುವುದು. ನ್ಯಾಯಾಲಯಗಳು ಮತ್ತು ಶಾಸಕರು ಕಾನೂನಿನ ಪ್ರಾಸ್ತಾವಿಕ ಪರಿಣಾಮಗಳನ್ನು ಜನರ ಜೀವನದ ಮೇಲೆ ಗಮನಿಸುತ್ತಾ ಅಸಮ್ಮತಿ ಉಂಟಾದರೆ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಇನ್ಫ್ಲೂಯೆನ್ಸ್ ಆಫ್ ಲೀಗಲ್ ರಿಫಾರ್ಮ್ಸ್. ರೋಸ್ಕೋ Pound's sociological theory influenced legal reforms and judicial activism in US and other common law countries. His ideas helped shape public interest litigation, administrative law, and policy-oriented adjudication. Nodi, these are all the, because of Roscoe Pound, lot of improvement we can find in judicial system. Summary. Law is a social tool to balance interests. It must focus on results, not on rules. Social needs guide judicial decisions. Courts must function as an instrument of social justice. Law must adapt with changing society. This is very important. All these concepts are the concepts of Roscoe Pound. Roscoe Pound. ಅದನ್ನೇ ಕನ್ನಡದಲ್ಲಿ we can take like this. ಕಾನೂನು ಎಂಬುದು ಹಿತಗಳ ಸಮತೋಲನ ಸಾಧಿಸುವ ಸಾಮಾಜಿಕ ಸಾಧನ. ಕಾನೂನು ನಿಯಮಗಳಿಗಿಂತ ಫಲಿತಾಂಶದ ಮೇಲೆ ಗಮನ ಹರಿಸಬೇಕು. ಸಾಮಾಜಿಕ ಅಗತ್ಯಗಳು ನ್ಯಾಯ ತೀರ್ಪಿಗೆ ಮಾರ್ಗದರ್ಶಿಯಾಗಬೇಕು. ನ್ಯಾಯಾಲಯಗಳು ಸಾಮಾಜಿಕ ನ್ಯಾಯದ ಸಾಧನಗಳಾಗಿ ಕೆಲಸ ಮಾಡಬೇಕು. ಕಾನೂನು ಬದಲಾಗುವ ಸಮಾಜದೊಂದಿಗೆ ಹೊಂದಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. These are the concepts. And finally, before I conclude, whatever the questions that have appeared on this subject matter, I have listed here. Sociological school of jurisprudence, concept of
social engineering pound, Roscoe pound, Roscoe pound. Comment on social engineering. Explain the contributions of Roscoe pound in sociological school. This is a 10-mark question. This is 10-mark question. If you want to answer this concept, entire content of Roscoe pound, what I have discussed, you will be subjected to it. That's why I am telling you, all these 3 jurists you study once, understand their concepts, then go for my previous video once again, study it and remember. These are the questions that are appeared this. Yes. So with this, now I have completed 4 schools. School number 1. School number 1, natural school. School number 2, positive school. Positive school. School number 3, historical school. School number 4, sociological school. Here again reason, positive school, command theory, historical school, culture, sociological school, society, and left with the last school, legal realism. This we are going to study in the next video. Legal realism. ನಿಜವಾಗಿಯೂ ಇಷ್ಟೆಲ್ಲ ಹೇಳ್ತೀವಲ್ಲ, ನಿಜ ಏನು, ಸತ್ಯ ಏನು ಅಂತ, ಸತ್ಯ ಏನು ಅಂತಕ್ಕಂಥ ಶಾಲೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.